ಸ್ನೇಹಿತರೆ ನಮಸ್ಕಾರ. ಕಾನೂನು ಮಾರ್ಗದರ್ಶಿಗೆ ಸ್ವಾಗತ. ಇಂದು ಕಾನೂನಿನ ನೈಜತಾವಾದ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಡಾಕ್ಟರ್ ಫ್ರೀಡ್ಮನ್ ರವರು ಜಾನ್ ಚಿಪ್ಮನ್ ಗ್ರೇ ಮತ್ತು ಜಸ್ಟಿಸ್ ಹೋಮ್ಸ್ ಅವರನ್ನು ನೈಜತಾವಾದ ಅಥವಾ ವಾಸ್ತವವಾದ ಸಿದ್ಧಾಂತದ ಪಿತಾಮಹರು ಅಂತಂತೇಳಿ ಪರಿಗಣಿಸ್ತಾರೆ. ಕಾನೂನಿನ ನೈಜತಾವಾದ ಸಿದ್ಧಾಂತದ ಪ್ರಕಾರ ಕಾನೂನು ಎಂದರೆ ನ್ಯಾಯಾಧೀಶರು ನಿರ್ಧರಿಸುವುದು. ಸ್ನೇಹಿತರೆ, ಈ ಸಿದ್ಧಾಂತವು ಕಾನೂನು ವಾಸ್ತವದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ವೈಜ್ಞಾನಿಕ ಅವಲೋಕನದ ಮೇಲೆ ಕೇಂದ್ರೀಕರಿಸುತ್ತೆ. ಅಂದರೆ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲಾದಾಗ ಆ ಪ್ರಕರಣಗಳಿಗೆ ಕಾನೂನನ್ನು ಅನ್ವಯ ಮಾಡ್ತಿರ್ಬೇಕಾದ್ರೆ ಯಾವೆಲ್ಲ ಅಂಶಗಳು ಪರಿಣಾಮ ಬೀರುತ್ತೆ ಅನ್ನೋದನ್ನು ನ್ಯಾಯಾಧೀಶರು ಅಧ್ಯಯನ ಮಾಡ್ತಾರೆ. ಸೊ ಇವೆಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವರು ತೀರ್ಪನ್ನು ಕೊಡ್ತಾರೆ. ಸೊ ಈ ಪ್ರಕ್ರಿಯೆ ಏನಿದೆ ಅದನ್ನು ಅವರು ವೈಜ್ಞಾನಿಕ ಅವಲೋಕನ ಅಂತಂತೇಳಿ ಕರೀತಾರೆ. ಈ ಶಾಲೆಯು ಕಾನೂನಿನ ಸಾಂಪ್ರದಾಯಿಕ ವ್ಯಾಖ್ಯಾನವನ್ನು ತಿರಸ್ಕಾರ ಮಾಡ್ತದೆ. ಅಂದರೆ ಆಸ್ಟಿನ್ ಅವರ ಪ್ರಕಾರ ಕಾನೂನು ಸಾರ್ವಭೌಮನ ಆಜ್ಞೆ ಅಂತಕ್ಕಂಥದ್ದು, ನೈಸರ್ಗಿಕ ಶಾಲೆಯ ಪ್ರಕಾರ ಕಾನೂನು ಒಂದು ವೈಚಾರಿಕ ನಿರೂಪಣೆ ಅಂತಕ್ಕಂಥ ಸಾಂಪ್ರದಾಯಿಕ ವ್ಯಾಖ್ಯಾನಗಳನ್ನು ತಿರಸ್ಕಾರ ಮಾಡ್ತದೆ. ಇವರ ಪ್ರಕಾರ ಕಾನೂನು ಅಂದರೆ ನ್ಯಾಯಾಲಯಗಳು ನೀಡ್ತಕ್ಕಂಥ ತೀರ್ಪು ಆಗಿದೆ. ಸೊ ಆ ತೀರ್ಪಿನ ಆಧಾರದ ಮೇಲೆ ಕಾನೂನನ್ನು ರಚನೆ ಮಾಡಬೇಕು ಅಂತೇಳಿ ಕಾನೂನಿನ ನೈಜತಾವಾದ ಸಿದ್ಧಾಂತ ಪ್ರತಿಪಾದನೆ ಮಾಡ್ತದೆ. ಸ್ನೇಹಿತರೆ, ನ್ಯಾಯಾಧೀಶರು ತಮ್ಮ ತೀರ್ಮಾನಗಳನ್ನು ತಲುಪೋದ್ರಲ್ಲಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ಅವರು ಅಧ್ಯಯನ ಮಾಡ್ತಾರೆ. ಅಂದರೆ ಕಾನೂನುಗಳು ಅಸ್ಪಷ್ಟತೆ ಮತ್ತು ಅಸಂಬದ್ಧತೆಯಿಂದ ಕೂಡಿದ್ದಾಗ ಸಾಮಾಜಿಕ ನ್ಯಾಯವನ್ನು ಒದಗಿಸೋದಕ್ಕೆ ಅವರು ತಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಸೊ ನೈಜತಾವಾದ ಸಿದ್ಧಾಂತದ ಪ್ರಕಾರ ಕಾನೂನು ಅನೇಕ ಅಂಶಗಳ ಉತ್ಪನ್ನವಾಗಿದೆ. ಸೊ ಅವರಿಗೆ ಕಾನೂನು ಅಂತ ಹೇಳಿದ್ರೆ ನ್ಯಾಯಾಧೀಶರು ನೀಡ್ತಕ್ಕಂಥ ತೀರ್ಪುಗಳೇ ಕಾನೂನಾಗಿದೆ. ಸ್ನೇಹಿತರೆ, ನೈಜತಾವಾದ ಸಿದ್ಧಾಂತದ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಕಾನೂನು ನಿಶ್ಚಿತ ನಿಯಮಗಳ ಗುಂಪಲ್ಲ. ಸ್ನೇಹಿತರೆ, ಕಾನೂನು ವಾಸ್ತವವಾದಿಗಳ ಪ್ರಕಾರ ಕಾನೂನು ಅಂತಕ್ಕಂಥದ್ದನ್ನು ಯಾಂತ್ರಿಕವಾಗಿ ಅನ್ವಯಿಸಬಹುದಾದ ನಿಯಮಗಳ ಗುಂಪಲ್ಲ. ಬದಲಿಗೆ ನ್ಯಾಯಾಧೀಶರ ವೈಯಕ್ತಿಕ ಅನುಭವಗಳು, ಪೂರ್ವಾಗ್ರಹಗಳು ಮತ್ತು ಪ್ರಕರಣವು ಉದ್ಭವಿಸುವ ಸಾಮಾಜಿಕ ಹಿನ್ನೆಲೆ ಸೇರಿದಂತೆ ವಿವಿಧ ಅಂಶಗಳಿಂದ ಕಾನೂನು ನಿರ್ಧಾರಗಳೇನಾಗುತ್ತೆ ಪ್ರಭಾವಿತವಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಉದಾಹರಣೆನ ನಾವು ನೋಡೋದಾದರೆ, ನ್ಯಾಯಾಲಯದಲ್ಲಿನ ಒಂದು ಪ್ರಕರಣದಲ್ಲಿ ಮಗುವನ್ನು ತಾಯಿಯ ಕಸ್ಟಡಿಗೆ ಕೊಡಬೇಕಾ ಅಥವಾ ತಂದೆಯ ಕಸ್ಟಡಿಗೆ ಕೊಡಬೇಕಾ ಅಂತೇಳಿ ಪ್ರಶ್ನೆ ಉದ್ಭವಿಸಿದಾಗ ಕಾನೂನು ಮಗುವಿನ ಹಿತಾಸಕ್ತಿಯನ್ನು ಪರಿಗಣಿಸಿ ಅದು ತಂದೆ ಹತ್ರನಾದರೂ ಆಗಿರ್ಬೋದು, ತಾಯಿ ಹತ್ರನಾದರೂ ಆಗಿರ್ಬೋದು ಕೊಡ್ಬೋದು ಅಂತಿದೆ. ಈಗ ಒಬ್ಬ ನ್ಯಾಯಾಧೀಶರು ತಾಯಿಯ ಬಳಿ ಮಗು ಇರಲಿ ಅಂತ ಹೇಳಿದರೆ ಮತ್ತೊಬ್ಬ ನ್ಯಾಯಾಧೀಶರು 50-50 ಇರಲಿ ಅಂತ ಹೇಳ್ತಾರೆ. ಸೊ ಮೂರನೇ ನ್ಯಾಯಾಧೀಶರು ಮಗುವಿನ ಆಸಕ್ತಿಯನ್ನು ಪರಿಗಣಿಸಿ ಅವರು ಕೂಡ 50-50 ಇರಲಿ ಅಂತೇಳಿ ಡಿಸೈಡ್ ಮಾಡ್ತಾರೆ. ಅಂದರೆ ತಂದೆ ಹತ್ರ 1 ವರ್ಷ, ತಾಯಿ ಹತ್ರ 1 ವರ್ಷ ಇರಲಿ ಅಂತೇಳಿ ಫೈನಲ್ ಆಗಿ ನಿರ್ಧಾರ ಮಾಡ್ತಾರೆ. ಸೊ ನ್ಯಾಯಾಧೀಶರ ವೈಯಕ್ತಿಕ ಅಭಿಪ್ರಾಯಗಳು ತೀರ್ಪುಗಳ ಮೇಲೆ ಪರಿಣಾಮ ಬೀರುತ್ತೆ ಹೊರತು ಕಾನೂನಲ್ಲ ಅಂತಂತೇಳಿ ನೈಜತಾವಾದ ಸಿದ್ಧಾಂತದ ಪ್ರಮುಖ ಲಕ್ಷಣಗಳಲ್ಲಿ ಮೊದಲನೇದಾಗಿದೆ. ಎರಡನೇದು ನ್ಯಾಯಾಂಗದ ವಿವೇಚನೆ. ಸ್ನೇಹಿತರೆ, ಕಾನೂನು ವಾಸ್ತವವಾದಿಗಳು ಕಾನೂನನ್ನು ಅರ್ಥಾನ್ವಯಿಸುವ ಮತ್ತು ಅನ್ವಯಿಸುವಲ್ಲಿ ನ್ಯಾಯಾಧೀಶರು ಗಮನಾರ್ಹ ಪ್ರಮಾಣದ ವಿವೇಚನೆಯನ್ನು ಹೊಂದಿರ್ತಾರೆ. ಸೊ ಅವರ ನಿರ್ಧಾರಗಳು ಕೇವಲ ಕಾನೂನು ತತ್ವಗಳನ್ನು ಆಧರಿಸಿರೋದಿಲ್ಲ, ಬದಲಾಗಿ ಅವರ ವೈಯಕ್ತಿಕ ನಂಬಿಕೆಗಳು, ಸಾಮಾಜಿಕ ಅಂಶಗಳು ಮತ್ತು ಪ್ರಕರಣದ ಪ್ರಾಯೋಗಿಕ ವಾಸ್ತವಗಳಿಂದ ಹೆಚ್ಚಾಗಿ ಪ್ರಭಾವಿತ ಆಗಿರ್ತವೆ. ಸೊ ಉದಾಹರಣೆಗೆ, ನ್ಯಾಯಾಲಯದ ಒಂದು ಪ್ರಕರಣದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಕಳ್ತನ ಮಾಡಿರ್ತಾನೆ. ಸೊ ಅವನ ಆರ್ಥಿಕ ಹಿನ್ನೆಲೆಯನ್ನು ಪರಿಗಣಿಸಿ 5 ವರ್ಷಗಳ ಶಿಕ್ಷೆ ನೀಡ್ತಾರೆ. ಸೊ ಮಾರನೇ ದಿನ ಅದೇ ನ್ಯಾಯಾಧೀಶರು ಒಬ್ಬ ಬಡ ಹುಡುಗ ಬೇಕರಿನಲ್ಲಿ ಆಹಾರ ಕದ್ದಿದ್ದಕ್ಕಾಗಿ ಅವನ ಸಾಮಾಜಿಕ ಅಂಶ ಪರಿಗಣಿಸಿ ಸಾಮಾನ್ಯವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಕಳ್ಳತನಕ್ಕೆ ಕಾನೂನು ಒಂದೇ, ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳು ಬೇರೆ ಬೇರೆ. ಹಾಗಾಗಿ ಪ್ರತಿಯೊಂದು ಪ್ರಕರಣದಲ್ಲಿ ನ್ಯಾಯಾಧೀಶರು ತಮ್ಮ ನ್ಯಾಯಾಂಗದ ವಿವೇಚನೆಯನ್ನು ಬಳಸೋದ್ರಿಂದ, ಆ ವಿವೇಚನೆಯನ್ನು ಬಳಸಿ ತೀರ್ಪನ್ನು ನೀಡೋದ್ರಿಂದ ಆ ತೀರ್ಪುಗಳು ಕಾನೂನಾಗಿರಬೇಕು ಅಂತಂತೇಳಿ ನೈಜತಾವಾದ ಸಿದ್ಧಾಂತದ ಎರಡನೇ ಗುಣಲಕ್ಷಣ ಆಗಿದೆ. ಮೂರನೇದಾಗಿ ನೈಜತೆಯಲ್ಲಿ ಕಾನೂನು. ನೈಜತಾವಾದಿಗಳು ಪುಸ್ತಕದಲ್ಲಿರುವ ಕಾನೂನಿಗಿಂತ ನೈಜತೆಯಲ್ಲಿರುವ ಕಾನೂನಿಗೆ ಹೆಚ್ಚು ಗಮನ ಕೊಡ್ತಾರೆ. ನ್ಯಾಯಾಧೀಶರು, ವಕೀಲರು ಮತ್ತು ಕಾನೂನು ವ್ಯವಸ್ಥೆಯ ಇತರ ಪಾತ್ರಧಾರಿಗಳು ಕಾನೂನು ಆಚರಣೆಯಲ್ಲಿ ಹೇಗೆ ಬಳಸಲ್ಪಡುತ್ತದೆ ಎಂಬುದನ್ನು ನೈಜತೆಯ ಕಾನೂನು ಪ್ರತಿಬಿಂಬಿಸುವುದರಿಂದ ಇದೇ ಹೆಚ್ಚು ಮುಖ್ಯ ಅಂತಂತೇಳಿ ನೈಜತಾವಾದಿಗಳು ಏನು ಮಾಡ್ತಾರೆ, ವಾದ ಮಾಡ್ತಾರೆ. ಅಂದರೆ ಪುಸ್ತಕದಲ್ಲಿರುವ ಕಾನೂನು ಅನ್ಯಾಯಕ್ಕೆ ಎಡೆಮಾಡಿ ಕೊಟ್ಟಾಗ ಅಂತಹ ಕಾನೂನುಗಳನ್ನು ಅರ್ಥಾನ್ವಯಿಸಿ ಕೊಟ್ಟಿರ್ತಕ್ಕಂಥ ತೀರ್ಪುಗಳು ನಿಜವಾದ ತೀರ್ಪುಗಳು ಮತ್ತು ಕಾನೂನುಗಳಂತಂತೇಳಿ ನೈಜತಾವಾದಿಗಳು ಏನು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ನಾಲ್ಕನೇದಾಗಿ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯ ಪಾತ್ರ.
ಸ್ನೇಹಿತರೆ, ಕಾನೂನು ನೈಜತಾವಾದಿಗಳು ಕಾನೂನುಗಳನ್ನು ಅನ್ವಯಿಸುವ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಿನ್ನೆಲೆಯನ್ನು ಪರಿಗಣಿಸುವುದರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ್ತಾರೆ. ಕಾನೂನು ನಿರ್ಧಾರಗಳನ್ನು ಶೂನ್ಯದಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಆದರೆ ಅವು ವಿಶಾಲವಾದ ಸಾಮಾಜಿಕ ಪರಿಸ್ಥಿತಿಗಳು ಮತ್ತು ಪ್ರತಿ ಪ್ರಕರಣದ ನಿರ್ದಿಷ್ಟ ಸಂದರ್ಭಗಳಿಂದ ಪ್ರಭಾವಿತವಾಗಿರ್ತವೆ ಅಂತಂತೇಳಿ ಅವರು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಕಾನೂನು ಯಾವ ರೀತಿಯಲ್ಲಿದೆಯೋ ಅದೇ ರೀತಿ ತೀರ್ಪು ಅಂತ ಹೇಳಿದಾಗ ಕೆಲವು ಪ್ರಕರಣಗಳಲ್ಲಿ ಅನ್ಯಾಯ ಮಾಡಿದಾಗ ಆಗುತ್ತೆ. ಆದ್ದರಿಂದ ನ್ಯಾಯಾಧೀಶರು ಪ್ರಕರಣದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಿನ್ನೆಲೆಯನ್ನು ಪರಿಗಣಿಸಬೇಕು ಅಂತಂತೇಳಿ ಅವರು ವಾದ ಮಾಡ್ತಾರೆ. 5ನೇದಾಗಿ ಕಾನೂನು ಔಪಚಾರಿಕತೆಯ ತಿರಸ್ಕಾರ. ಅಂದರೆ ಕಾನೂನು ಸಾರ್ವಭೌಮನ ಆಜ್ಞೆ, ಶಾಸನ ರಚನಾಕಾರರು ಮಾತ್ರ ಏನು ಮಾಡಬೇಕು, ಕಾನೂನನ್ನು ರಚನೆ ಮಾಡಬೇಕು. ಸೊ ಆ ಶಾಸನ ರಚನಾಕಾರರು ಪ್ರಾಯೋಗಿಕ ದೃಷ್ಟಿಕೋನಗಳಿಲ್ಲದೆ ಕಾನೂನನ್ನು ರಚನೆ ಮಾಡಿರ್ತಾರೆ. ಆದರೆ ವಾಸ್ತವದಲ್ಲಿ ಅದನ್ನು ಅನ್ವಯಿಸ್ತಿರ್ಬೇಕಾದ್ರೆ ಹಲವಾರು ಅನಿಶ್ಚಿತತೆಗಳು ಉಂಟಾಗುತ್ತೆ. ಆದ್ದರಿಂದ ಅವರ ಕಾನೂನುಗಳನ್ನು ನೈಜತಾವಾದಿಗಳು ಏನು ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಸ್ನೇಹಿತರೆ, ನೈಜತಾವಾದ ಸಿದ್ಧಾಂತದ ಕೆಲವು ಪ್ರಕರಣಗಳನ್ನು ನಾವು ಗಮನಿಸೋದಾದರೆ, ಮೊದಲನೇದಾಗಿ ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ. ಈ ಮಹತ್ವದ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರದ ಬಗ್ಗೆ ತೀರ್ಪನ್ನು ನೀಡಿತ್ತು. ಸೊ ನ್ಯಾಯಾಲಯದ ತೀರ್ಪು ಮೂಲಭೂತ ಸ್ವರೂಪ ಸಿದ್ಧಾಂತವನ್ನು ಸ್ಥಾಪಿಸ್ತು. ಇದು ಸಂಸತ್ತಿನ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಮಿತಿಗೊಳಿಸ್ತು. ಈ ನಿರ್ಧಾರ ಸ್ನೇಹಿತರೆ ಕೇವಲ ಸಂವಿಧಾನದ ನಿಬಂಧನೆಗಳನ್ನು ಆಧರಿಸಿರಲಿಲ್ಲ, ಆದರೆ ಆ ಸಮಯದಲ್ಲಿ ಬೆಳೆಯುತ್ತಿದ್ದ ರಾಜಕೀಯ ಮತ್ತು ಸಾಮಾಜಿಕ ವಾಸ್ತವಗಳ ಮೇಲೆಯೂ ಆಧಾರಿತವಾಗಿತ್ತು. ಸೊ ಬದಲಾಗುತ್ತಿರುವ ರಾಜಕೀಯ ಶಕ್ತಿಗಳ ಎದುರಿನಲ್ಲಿ ಸಂವಿಧಾನದ ಸಮಗ್ರತೆಯನ್ನು ಕಾಪಾಡೋದಕ್ಕೋಸ್ಕರ ನ್ಯಾಯಾಲಯವು ಉದ್ದೇಶಿಸಿದ ಕಾರಣ ಈ ತೀರ್ಪು ಸಾಮಾಜಿಕ ಮೌಲ್ಯಗಳು ಮತ್ತು ರಾಜಕೀಯ ವಾತಾವರಣದ ಪ್ರಭಾವವನ್ನು ಪ್ರತಿಬಿಂಬಿಸ್ತು. ಸ್ನೇಹಿತರೆ, ನ್ಯಾಯಾಲಯವು ತೀರ್ಪುಗಳನ್ನು ಕೊಡ್ತಿರ್ಬೇಕಾದ್ರೆ ಕೇವಲ ಕಾನೂನನ್ನಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಇರ್ತಕ್ಕಂಥ ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳನ್ನು ಪರಿಗಣಿಸುತ್ತೆ. ಆದ್ದರಿಂದ ನ್ಯಾಯಾಲಯ ನೀಡ್ತಕ್ಕಂಥ ತೀರ್ಪು ನಿಜವಾದ ಕಾನೂನಾಗಿದೆ. 2ನೇ ಪ್ರಕರಣವನ್ನು ನಾವು ನೋಡೋದಾದರೆ ಮನೇಕಾ ಗಾಂಧಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಸ್ನೇಹಿತರೆ, ಮನೇಕಾ ಗಾಂಧಿಯವರು ತಮ್ಮ ಪಾಸ್ಪೋರ್ಟ್ನ ಅಮಾನತನ್ನು ಪ್ರಶ್ನಿಸಿ ಭಾರತೀಯ ಸಂವಿಧಾನದ ಅನುಚ್ಛೇದ 21 ಮತ್ತು ಅನುಚ್ಛೇದ 19ರ ಅಡಿನಲ್ಲಿ ತಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗಿದೆ ಅಂತಂತೇಳಿ ವಾದ ಮಾಡಿದರು. ಸೊ ಸರ್ವೋಚ್ಚ ನ್ಯಾಯಾಲಯ ಅನುಚ್ಛೇದ 21ರ ಅರ್ಥಾನ್ವಯವನ್ನು ಏನು ಮಾಡ್ತು, ವಿಸ್ತರಣೆ ಮಾಡಿತು. ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಸಂಚಾರ ಮಾಡುವ ಹಕ್ಕು ಮತ್ತು ಸುನಾವಣೆಯ ಹಕ್ಕು ಸೇರಿದಂತೆ ವ್ಯಾಪಕ ಶ್ರೇಣಿಯ ಹಕ್ಕುಗಳನ್ನು ಒಳಗೊಂಡಿದೆ ಎಂದು ತೀರ್ಪನ್ನು ನೀಡಿತು. ಸೊ ಅಲ್ಲಿ ತನಕ ಅನುಚ್ಛೇದ 21ರ ಅಡಿಯಲ್ಲಿನ ಅರ್ಥಾನ್ವಯ ಕಿರಿದಾಗಿತ್ತು, ಆದರೆ ಈ ಪ್ರಕರಣದ ನಂತರ ಅದರ ಅರ್ಥಾನ್ವಯವನ್ನು ವಿಸ್ತಾರಗೊಳಿಸಲಾಯಿತು. ಇದು ಕಾನೂನು ಸಮಾಜದ ಅಗತ್ಯತೆಗಳಿಗೆ ಹೇಗೆ ಹೊಂದ್ಕೊಳ್ತದೆ ಅಂತಕ್ಕಂಥದ್ದನ್ನು ಪ್ರತಿಬಿಂಬಿಸುವ ನೈಜತಾವಾದವನ್ನು ತೋರುತ್ತೆ. 3ನೇ ಪ್ರಕರಣವನ್ನು ನಾವು ಗಮನಿಸೋದಾದರೆ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವಿರುದ್ಧ ಕೇರಳ ರಾಜ್ಯ ಶಬರಿಮಲೆ ಪ್ರಕರಣ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಕೆಲವು ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ನಿರಾಕರಣೆ ಮಾಡಲಾಗಿತ್ತು. ಇದು ಮಹಿಳೆಯರ ಸಮಾನತೆಯ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿತು. ಸ್ನೇಹಿತರೆ, ಈ ತೀರ್ಪು ಸಮಾನತೆ ಮತ್ತು ಲಿಂಗ ಹಕ್ಕುಗಳ ಬಗ್ಗೆ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯಿಂದ ಪ್ರಭಾವಿತವಾಗಿತ್ತು. ಸ್ನೇಹಿತರೆ, ಪುಸ್ತಕದಲ್ಲಿರ್ತಕ್ಕಂಥ ಕಾನೂನು ಧಾರ್ಮಿಕ ಆಚರಣೆಗಳಿಗೆ ಒತ್ತು ನೀಡಿದ್ರೂ ನ್ಯಾಯಾಲಯದ ನಿರ್ಧಾರವು ವಿಶಾಲವಾದ ಸಾಮಾಜಿಕ ಮೌಲ್ಯಗಳು ಮತ್ತು ಸಮಾನತೆ ಹಾಗೂ ತಾರತಮ್ಯ ರಹಿತತೆಯನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯದಿಂದ ಮಾರ್ಗದರ್ಶಿಸಲ್ಪಟ್ಟಿತ್ತು. 4ನೇದಾಗಿ ಶಾಯರಾ ಬಾನು ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ತ್ರಿವಳಿ ತಲಾಕ್ ಪ್ರಕರಣ. ಈ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ತತ್ಕ್ಷಣದ ತ್ರಿವಳಿ ತಲಾಕ್ ಪದ್ಧತಿಯನ್ನು ಅಸಂವಿಧಾನಿಕ ಅಂತಂತೇಳಿ ಘೋಷಿಸಿತು. ಈ ಪದ್ಧತಿಯು ಮಹಿಳೆಯರಿಗೆ ಹಾನಿಕಾರಕವಾಗಿದೆ ಮತ್ತು ಶತಮಾನಗಳವರೆಗೆ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಯಾಗಿದ್ದರೂ ಸಹ ಅವರ ಸಾಂವಿಧಾನಿಕ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅಂತಂತೇಳಿ ನ್ಯಾಯಾಲಯವು ಅಭಿಪ್ರಾಯಪಟ್ಟಿತು. ಸ್ನೇಹಿತರೆ, ನ್ಯಾಯಾಲಯದ ಈ ತೀರ್ಪು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿತ್ತು ಮತ್ತು ವಿಶೇಷವಾಗಿ ಲಿಂಗ ಸಮಾನತೆಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಪ್ರಸ್ತುತ ಸಾಮಾಜಿಕ ನೈಜತಾವಾದ ದೃಷ್ಟಿಯಿಂದ ಹೇಗೆ ಅರ್ಥಾನ್ವಯಿಸಬೇಕು ಎಂಬುದನ್ನು ತೋರಿಸಿಕೊಟ್ಟಿತು. ಸ್ನೇಹಿತರೆ, ನೈಜತಾವಾದ ಸಿದ್ಧಾಂತದ ಟೀಕೆಗಳನ್ನು ನೋಡೋದಾದರೆ ಮೊದಲನೇದಾಗಿ ನ್ಯಾಯಾಂಗದ ಕ್ರಿಯಾಶೀಲತೆಗೆ ಹೆಚ್ಚು ಒತ್ತು. ಸ್ನೇಹಿತರೆ, ನೈಜತಾವಾದವು ಕೆಲವೊಮ್ಮೆ ನ್ಯಾಯಾಂಗದ ಕ್ರಿಯಾಶೀಲತೆಯನ್ನು ಉತ್ತೇಜಿಸುತ್ತದೆ ಎಂದು ಟೀಕಿಸಲಾಗಿದೆ. ಇಲ್ಲಿ ನ್ಯಾಯಾಧೀಶರು ಶಾಸನ ರಚನಾಕಾರರಲ್ಲ, ನ್ಯಾಯಾಧೀಶರು ಕಟ್ಟುನಿಟ್ಟಾದ ಕಾನೂನು ತತ್ವಗಳ ಆಧಾರ ಮೇಲೆ ಅಲ್ಲದೆ ತಮ್ಮದೇ ಆದ ವೈಯಕ್ತಿಕ ದೃಷ್ಟಿಕೋನಗಳು ಅಥವಾ ಸಾಮಾಜಿಕ ಒತ್ತಡಗಳ ಆಧಾರದ ಮೇಲೆ ಕಾನೂನನ್ನು ಅರ್ಥಾನ್ವಯ ಮಾಡ್ಬೋದು ಅಂತಂತೇಳಿ ವಿಮರ್ಶಕರು ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. 2ನೇದಾಗಿ ನ್ಯಾಯಾಂಗದ ತೀರ್ಪುಗಳಲ್ಲಿ ಅಸಂಗತತೆ. ಸ್ನೇಹಿತರೆ, ನೈಜತಾವಾದವು ನ್ಯಾಯಾಂಗದ ವಿವೇಚನೆಗೆ ಹೆಚ್ಚು ಒತ್ತನ್ನು ನೀಡೋದ್ರಿಂದ
ತೀರ್ಪುಗಳಲ್ಲಿ ಏನಾಗುತ್ತೆ ಅಸಂಗತತೆಗೆ ಕಾರಣ ಆಗುತ್ತೆ ಅಂತಂತೇಳಿ ವಿಮರ್ಶಕರು ವಾದಿಸ್ತಾರೆ. ಇದರಿಂದ ಜನರಿಗೆ ತಮ್ಮ ಪ್ರಕರಣದ ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಮತ್ತು ಕಾನೂನುಗಳನ್ನು ಏಕರೂಪವಾಗಿ ಅನ್ವಯಿಸುವುದು ಕೂಡ ಕಷ್ಟ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಸಿದ್ಧಾಂತವನ್ನು ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. ಮೂರನೇದಾಗಿ ಸಾಮಾಜಿಕ ಹಿನ್ನೆಲೆಗೆ ಅತಿಯಾದ ಒತ್ತು. ಸ್ನೇಹಿತರೆ, ನೈಜತಾವಾದಿಗಳು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಹಿನ್ನೆಲೆಗೆ ಅತಿಯಾಗಿ ಒತ್ತು ನೀಡ್ತಾರೆ ಅಂತಂತೇಳಿ ಟೀಕಿಸ್ತಾರೆ. ಇದು ಕಾನೂನಿನ ವಸ್ತುನಿಷ್ಠತೆ ಮತ್ತು ನಿಷ್ಪಕ್ಷಪಾತತೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರತಿಯೊಂದು ಸಾಧ್ಯತೆ ಇದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಶಾಲೆಯನ್ನು ಏನು ಮಾಡಲಾಗಿದೆ, ಟೀಕೆ ಮಾಡಲಾಗಿದೆ. ನಾಲ್ಕನೇದಾಗಿ ಕಾನೂನು ಸ್ಥಿರತೆಗೆ ಧಕ್ಕೆ ತರುವುದು. ಸ್ನೇಹಿತರೆ, ನ್ಯಾಯಾಧೀಶರ ಪೂರ್ವಾಗ್ರಹಗಳು ಮತ್ತು ಸಾಮಾಜಿಕ ಅಂಶಗಳು ಪ್ರಕರಣದ ತೀರ್ಪಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಶಾಲೆಯನ್ನು ಟೀಕೆ ಮಾಡಲಾಗಿದೆ. ಐದನೇದಾಗಿ ಅನುಷ್ಠಾನದಲ್ಲಿನ ಕಷ್ಟಕರತೆ. ಸ್ನೇಹಿತರೆ, ಕಾನೂನು ನೈಜತಾವಾದವು ತೀರ್ಪುಗಳ ಮೇಲೆ ಪ್ರಭಾವ ಬೀರುವ ಸಾಮಾಜಿಕ, ಆರ್ಥಿಕ ಮತ್ತು ವೈಯಕ್ತಿಕ ಅಂಶಗಳಿಗೆ ಒತ್ತು ನೀಡುವುದರಿಂದ ಕಾನೂನುಗಳನ್ನು ಹೇಗೆ ಅನ್ವಯಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ಸ್ಥಾಪಿಸ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅಂತಂತೇಳಿ ವಾದ ಮಾಡ್ತಾರೆ. ಇದು ಅನಿಶ್ಚಿತತೆಗೆ ಮತ್ತು ಕಾನೂನಿನ ದುರುಪಯೋಗಕ್ಕೆ ಕಾರಣ ಆಗ್ಬೋದು ಅಂತಂತೇಳಿ ಈ ಒಂದು ಶಾಲೆಯನ್ನು ಏನು ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ.